ಕೂಡ ಭೇಟಿಗೆ ಕಾಲಾವಕಾಶವನ್ನ ಕೇಳಿದ್ದಾರೆ. ಸದ್ಯ ಏನಾಗ್ತಾ ಇದೆ ಅಂತ ನಿಕೇಶ್, ಖಂಡಿತ ಏನು ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಏನಿದೆ ಇದೀಗ ರಾಜ್ಯದಲ್ಲಾಯಿತು, ಈಗ ದೆಹಲಿಯ ಅಂಗಳಕ್ಕೆ ಬೀಳ್ತಾ ಇದೆ. ಇದು ಮೊದಲ ಬಾರಿಯಲ್ಲ, ಸಾಕಷ್ಟು ಬಾರಿ ಆಗ್ತಾ ಇರ್ತಕ್ಕಂಥದ್ದು. ನಿನ್ನೆಯಷ್ಟೇ ವಿಜಯೇಂದ್ರ ಅವರು ದೆಹಲಿಗೆ ಆಗಮಿಸಿರುವಂಥದ್ದು. ಇಂದು ಬೆಳಗ್ಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನು ಭೇಟಿ ಮಾಡಿರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ಯತ್ನಾಳ್ ಅವರ ಹೇಳಿಕೆಗಳೇನಿದೆ, ಈ ಹೇಳಿಕೆಗಳು ಪಕ್ಷದ ಜೊತೆಗೆ ವೈಯಕ್ತಿಕವಾಗಿ ವಿಜಯೇಂದ್ರ ಅವರಿಗೂ ಕೂಡ ಡ್ಯಾಮೇಜ್ ಆಗ್ತಾ ಇರುವಂಥದ್ದು. ಈ ಎಲ್ಲ ವಿಚಾರವಾಗಿ ಕಳೆದ ಬಾರಿ ಅಂದರೆ ಚುನಾವಣೆಯ ನಂತರದಲ್ಲಿ ಎರಡನೇ ಬಾರಿ ವಿಜಯೇಂದ್ರ ಅವರು ಅಂದರೆ ಉಪಚುನಾವಣೆಯ ಸೋಲಿನ ನಂತರದಲ್ಲಿ ಎರಡನೇ ಬಾರಿ ದೆಹಲಿಗೆ ಆಗಮಿಸ್ತಾ ಇರುವಂಥದ್ದು. ಕಳೆದ ಬಾರಿ ಚುನಾವಣಾ ವಿಚಾರವಾಗಿ ಚುನಾವಣೆಯ ಸೋಲಿನ ಪರಾಮರ್ಶೆಯ ವಿಚಾರವಾಗಿ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿದರು. ಆದರೆ ಇಂದಿನ ಏನು ಹೈಕಮಾಂಡ್ ಭೇಟಿ ಏನಿದೆ, ಈಗಾಗಲೇ ಸಮಯವನ್ನು ಕೂಡ ಕೇಳಿರುವಂಥದ್ದು. JP ನಡ್ಡಾ ಹಾಗೂ ಅಮಿತ್ ಶಾ ಅವರ ಭೇಟಿಗೆ ವಿಜಯೇಂದ್ರ ಅವರು ಸಮಯವನ್ನು ಕೇಳಿದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಕ್ಕಂಥದ್ದು ಒಂದೇ ವಿಚಾರ, ಅದು ಯತ್ನಾಳ್ ಅವರ ವಿಚಾರ ಆಗಿರುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಯತ್ನಾಳ್ ಅವರ ಹೇಳಿಕೆಗಳೇನಿದೆ ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಒಂದು ತೊಡಕನ್ನು ಕೊಡ್ತಾ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿಯ ಹೈಕಮಾಂಡ್ಗೂ ಕೂಡ ಈ ಒಂದು ವಿಚಾರ ಗಮನಕ್ಕೆ ಬಂದಿದೆ. ಈಗಾಗಲೇ ಕಳೆದ 3-4 ದಿನಗಳ ಹಿಂದೆಯಷ್ಟೇ ಯತ್ನಾಳ್ ಅವರಿಗೆ ಬಿಜೆಪಿ ಹೈಕಮಾಂಡ್ನಿಂದ ಬುಲಾವ್ ಬಂದಿತ್ತು. ಆದರೆ ಸ್ವತಃ ಯತ್ನಾಳ್ ಅವರೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಬುಲಾವ್ ಬಂದಿದೆ ಆದರೆ ನಾನು ಹೋಗಲ್ಲ ಎನ್ನುವಂತಹ ನಿರಾಕರಣೆಯ ಉತ್ತರವನ್ನು ಕೂಡ ಅಲ್ಲಿ ಕೊಟ್ಟಿರುವಂಥದ್ದು. ಆದರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ವಿಜಯೇಂದ್ರ ಅವರ ಇಂದಿನ ದೆಹಲಿಯ ಆಗಮನ ಏನಿದೆ ಇದು ಬಿಜೆಪಿ ಹೈಕಮಾಂಡ್ ಜೊತೆ ಸಂಪೂರ್ಣ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಮಾತುಕತೆ ಇರುತ್ತೆ. ಇಲ್ಲಿ ಬಹಳ ಪ್ರಮುಖವಾಗಿ ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ಸಚಿವ ಜಮೀರ್ ಅಹಮದ್ ಖಾನ್ ಮಗ ಜೈದ್ ಖಾನ್ ಈಗ ಪೊಲಿಟಿಕಲ್ ವಿಚಾರದಲ್ಲಿ ಸುದ್ದಿಯಲ್ಲಿಲ್ಲ, ಫಿಲ್ಮ್ ವಿಚಾರದಲ್ಲಿ. ಹಾಗಾದ್ರೆ ಏನಾಗ್ತಾ ಇದೆ? ಡ್ರೋನ್ ಟೆಕ್ನಿಷಿಯನ್ಗೆ ವಂಚನೆ ಮಾಡಿದ್ದಾರೆ ಎನ್ನುವಂತ ಆರೋಪ ಈಗ ಜೈದ್ ಖಾನ್ ವಿರುದ್ಧ ಕೇಳಿ ಬರ್ತಾ ಇದೆ. 25 ಲಕ್ಷ ರೂಪಾಯಿದು ಡ್ರೋನ್ ಅನ್ನ ತೆಗೆದುಕೊಂಡಿದ್ರಂತೆ. ಸೊ ಅದು ಯಾರ ವಿಚಾರಕ್ಕೆ? ಇದೇ ಕಲ್ಟ್ ಪಿಕ್ಚರ್ ತೆಗೆಯುವಂತ ವಿಚಾರಕ್ಕೆ ತಗೊಂಡಿದ್ರು. ಆದ್ರೆ ಶೂಟಿಂಗ್ ಸಂದರ್ಭದಲ್ಲಿ ಅದು ಪೀಸ್ ಆಗಿ ಹೋಗಿದೆ. ಈಗ ಅವರೊಂದು ಕಂಪ್ಲೇಂಟ್ ಇಶ್ಯೂ ಮಾಡಿದ್ದಾರೆ. ಡ್ರೋನ್ ಟೆಕ್ನಿಷಿಯನ್ ಸಂತೋಷ್ ಎನ್ನುವಂತಹ ವ್ಯಕ್ತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಕಲ್ಟ್ ಸಿನಿಮಾದ ಡ್ರೋನ್ ಟೆಕ್ನಿಷಿಯನ್ ಸಂತೋಷ್ ಅವರು ಶೂಟಿಂಗ್ ವೇಳೆ ಸಂತೋಷ್ ಡ್ರೋನ್ ಪೀಸ್ ಆಗಿ ಹೋಗಿದೆ. ಆದರೆ ಡ್ರೋನ್ ನಷ್ಟ ತುಂಬಿ ಕೊಡ್ತಾ ಇಲ್ವಂತೆ ಜೈದ್ ಖಾನ್. ಹೀಗಾಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಸಂತೋಷ್ ಅವರು. ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ NCR ಕೂಡ ದಾಖಲಾಗಿದೆ. ನೋಡಿ, 25 ಲಕ್ಷ ರೂಪಾಯಿ ಡ್ರೋನ್ ಅಂತೆ, ಕಲ್ಟ್ ಫಿಲ್ಮು. ಇವರೇ ಕೂಡ ಅದಕ್ಕೆ ನಿರ್ಮಾಪಕರು. ಯಾರು? ಜೈದ್ ಖಾನ್ ಬಂದಿದ್ರು. ಆದರೆ ಫಿಲ್ಮ್ ಶೂಟಿಂಗ್ ಸಂದರ್ಭದಲ್ಲಿ ಈ ಡ್ರೋನ್ ಎನ್ನುವಂಥದ್ದು ಫುಲ್ ಪೀಸ್ ಆಗಿ ಹೋಗಿದೆ, ಹೊಡಿ ಆಗಿ ಹೋಗಿದೆ. ಆದರೆ ಇನ್ಸೂರೆನ್ಸು ಏನು ಕಥೆನೋ ಗೊತ್ತಿಲ್ಲ. 25 ಲಕ್ಷ ಅಂತ ಹೇಳಿದ್ರೆ ಇನ್ಸೂರೆನ್ಸ್ ಎಲ್ಲ ಇರುತ್ತೆ, ಸಣ್ಣ ಪುಟ್ಟದ್ದು ಕೂಡ ಇರುತ್ತೆ. ಆದರೆ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಆದರೆ ಈಗ ಜೈದ್ ಖಾನ್ ಎಲ್ಲ ಒಂದು ಕಡೆ ಮೋಸ ಮಾಡಿದ್ರು ಎನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ರಂಗದಲ್ಲಿ ಸಹ ಕಲಾವಿದರು ಟೆಕ್ನಿಷಿಯನ್ಸ್ಗೆ ಭವಿಷ್ಯ ಇಲ್ಲ, ಅವರ ಭವಿಷ್ಯ ಭದ್ರ ಅಲ್ಲ ಅನ್ನೋ ಮಾತು ಪದೇ ಕೇಳಿ ಬರ್ತಾ ಇರ್ತದೆ. ಹೀಗೆ ಕನ್ನಡ ಚಿತ್ರರಂಗದ ಒಬ್ಬ ಟೆಕ್ನಿಷಿಯನ್ ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥದ್ದು. ಅದು ರಾಜ್ಯ ಸರ್ಕಾರದ ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರ ಜೈದ್ ನಟಿಸ್ತಾ ಇರ್ತಕ್ಕಂಥ ಕಲ್ಟ್ ಚಿತ್ರತಂಡದಲ್ಲಿ ತನ್ನ ಡ್ರೋನ್ ಕ್ಯಾಮ್ರಾವನ್ನು ಕಳೆದುಕೊಂಡು ಟೆಕ್ನಿಷಿಯನ್ ಒಬ್ಬರು ಆತ್ಮಹತ್ಯೆ ಯತ್ನವನ್ನು ಮಾಡಿರ್ತಕ್ಕಂಥದ್ದು. ಆ ಒಂದು ಆತ್ಮಹತ್ಯೆ ಯತ್ನ ಮಾಡಿದಂಥ ಸಂತೋಷ್ ನಮ್ಮ ಜೊತೆ ಇದ್ದಾರೆ. ಯಾಕೆ, ಏನಾಯಿತು ಅಂತ ಅವರನ್ನು ಕೇಳೋಣ. ಸರ್, ಏನಾಗಿದೆ ಆ್ಯಕ್ಚುಲಿ? ಅವರು ಏನಿಲ್ಲ ಸರ್, 24ನೇ ತಾರೀಕು ಡ್ರೋನ್ ಬುಕ್ ಮಾಡಿದರು. 2 ದಿನ ಶೂಟ್ ಇದೆ ಅಂತ ಚಿತ್ರದುರ್ಗ ವಿಂಡ್ಮಿಲ್ಲಲ್ಲಿ. ಸರಿ ಅಂತ ನಾವು ಒಪ್ಕೊಂಡು ಶೂಟ್ಗೆಲ್ಲ ಹೋಗಿದ್ದೀವಿ. ಲೊಕೇಶನ್ ಎಲ್ಲ ಶೂಟ್ ಮಾಡ್ತಾಯಿದ್ದೀವಿ. ಒಂದು ಶಾರ್ಟ್ ಇತ್ತು, ಬಸ್ ಪಾಸಿಂಗ್ ಇತ್ತು. ನಾನು ವಾದ ಮಾಡಿದೆ, ಸರ್ ಅದು ಶಾರ್ಟ್ ತೆಗಿಯೋಕ್ಕಾಗಲ್ಲ, ಸುತ್ತಲೂ ವಿಂಡ್ಮಿಲ್ ಇದೆ, ಸ್ಟೆಪ್ ಬೈ ಸ್ಟೆಪ್ ವಿಂಡ್ಮಿಲ್ ಇರೋದು, ಒಂದು ಲೈನಲ್ಲಿ ವಿಂಡ್ಮಿಲ್ ಇದ್ದರೆ ನಾನು ಜಡ್ಜ್ಮೆಂಟಲ್ಲಿ ತಗೊತೀನಿ. ಬಟ್ ಅದು ಅವ್ರಿಗೆ ಹೇಳಿದ್ರು, ಡೈರೆಕ್ಟ್ರು ಕ್ಯಾಮ್ರಾಮನ್ ಅರ್ಥ ಮಾಡ್ಕೊಳ್ಳಿಲ್ಲ. ಏನಿಲ್ಲ ಬಾ ಬ್ಯಾಕ್, ಏನಿಲ್ಲ ಬಾ ಅಂತ ವಾದ ಮಾಡಿದ್ರು. ನಾನು ಬಂದಿದ್ದು ಬರೀ 4 ಸೆಕೆಂಡ್ಗೆ ನನ್ನ ಡ್ರೋನ್ ಪುಡಿನೇ ಆಗೋಯ್ತು. ಸರ್, ಇದು ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಚಿತ್ರನ? ಜೈದ್ ಏನು ನಟನ ಮಾತ್ರನ ಅಥವಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸಿನಿಮಾನ? ಯಾರು ಅಂತ ಸರ್?
ಅದೆಲ್ಲ ಅವ್ರ ಕಡೆ ಇದೆ ಸರ್, ಫುಲ್ಲು ಎಲ್ಲ ಸರ್ ಕಡೆಯಿಂದನೇ ಪ್ರೊಡಕ್ಷನ್ ಅದು. ಯಾರು ಝೈದ್ ಅವ್ರ ಕಡೆಯಿಂದನೇ ಜೈಸ್ ಸರ್ ಕಡೆಯಿಂದನೇ ಪ್ರೊಡಕ್ಷನ್ ಅದೆಲ್ಲ, ಎಲ್ಲ ಪ್ರೊಡಕ್ಷನು ಅವ್ರದ್ದೇನೆ. ಅವ್ರ ಹತ್ರನೇ ಫಸ್ಟು ನಾನು ಡ್ರೋನ್ ಬಿದ್ದಿಸಕ್ಕೆ ಕ್ಯಾರಮನಲ್ಲಿ ಹೋಗಿ ಡೈರೆಕ್ಟ್ರನ್ನ ಮಾತಾಡ್ಸಿಲ್ಲ, ಕ್ಯಾಮ್ರಾಮ್ಯಾನ್ ಮಾತಾಡ್ಸಿಲ್ಲ, ಫಸ್ಟೋಗಿ ಮಾತಾಡ್ಸಿದೆ ಸರ್ನ. ಸರ್ ಏನಾದ್ರು ಒಂದು ಮಾಡಿಕೊಡಿ ಸರ್, ಹಿಂಗಾಯಿತು, ಡೈರೆಕ್ಟ್ರಿಗೆ ಹೇಳಿದ್ರು ಕೇಳಲಿಲ್ಲ, ಏನೋ ಮಾಡಿಕೊಡಿ ಸರ್ ಅಂದಾಗ ಅವರು ರೆಸ್ಪಾನ್ಸೇ ಮಾಡಲಿಲ್ಲ ಸರ್. ಯಾಕೆಂದರೆ ನಾನು ಸುಮ್ಮನೆ ಶಾರ್ಟ್ ತೆಗಿಯೋಕೆ ಹೋಗಿದ್ರೆ ನನ್ನ ತಪ್ಪು ಅನ್ಬೋದು ಸರ್. ಬಸ್ ಪಾಸಿಂಗಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್, ಅದು ಆಗಲ್ಲ ಸರ್, ಹೀರೋಯಿನ್ ಇದ್ರ ಹಿಂದೆನೇ ಆಗಲ್ಲ ಸರ್, ಅದು ಶಾರ್ಟ್ ತೆಗಿಯೋಕೆ ಆಗಲ್ಲ ಅಂತ ಅಂದ್ರೂ ಅವ್ರು ಕೇಳಲೇ ಇಲ್ಲ ಸರ್. ವಾದ ಮಾಡಿ ನನ್ನ ಹತ್ರ ಶಾರ್ಟ್ ತೆಗೆಸ್ಕೊಂಡ್ರು. 4 ಸೆಕೆಂಡ್ಗೆ ಡ್ರೋನ್ ಕ್ರ್ಯಾಶ್ ಆಗೋಯ್ತು. ನಿಮ್ಮನ್ನ ಈ ಶೂಟಿಂಗ್ ಕರಿಬೇಕಾದ್ರೆ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಅಥವಾ ಅದರ ರಿಸ್ಕ್ ಯಾರ್ದು, ಕ್ಯಾಮ್ರಾ ಏನಾದರೂ ಆದರೆ ಅಥವಾ ಇಷ್ಟು ದಿನ ಶೂಟ್ ಮಾಡ್ಬೇಕಂತ ಏನಾದರೂ ಅಗ್ರಿಮೆಂಟ್ ಏನಾದರೂ ಮಾಡಿಸ್ಕೊಳ್ಳಿ? ಅಗ್ರಿಮೆಂಟ್ ಕ್ಯಾಮ್ರಾ ಅಂತ ಬಂದಾಗ ಅಗ್ರಿಮೆಂಟ್ ಬರ್ತವೆ, ಡ್ರೋನ್ಗೆಲ್ಲ ಆದರೆ ಅಗ್ರಿಮೆಂಟ್ ಬರ. ಯಾಕಂದರೆ ಡ್ರೋನ್ನ ಯೂಸ್ ಮಾಡೋದು ರೇರು. ಈಗೆಲ್ಲರೂ ಈ ಥರ ಈಚೆ ಕಡೆ ಹೋದಾಗ, ಎಲ್ಲರೂ ಔಟ್ ಆಫ್ ಕಂಟ್ರಿ ಹೋದಾಗ ಮಾತ್ರ ಡ್ರೋನ್ಗಳು ಕರ್ಸ್ಕೊತಾರೆ. ಇಲ್ಲಾಂದರೆ ಯಾವ್ದಾದ್ರು ವಿಂಡ್ ಮಿಲ್ಲು ಆ ಥರ ವ್ಯೂ ಪಾಯಿಂಟ್ಗೆ ಹೋದಾಗ ಡ್ರೋನ್ಗಳು ಕರ್ಸ್ಕೊತಾರೆ. ಅವಾಗ ಅಗ್ರಿಮೆಂಟ್ ಏನಿಲ್ಲ, ಪರ್ ಡೇ ಇಷ್ಟು ಅಂತ ಮಾತಾಡಿರ್ತೀವಿ. ಗಿನ್ವೆನ್ಸು ಟ್ರಾವೆಲ್ಲು ಅದು ಮಾತ್ರ ಕೊಡ್ತಾರೆ. ಅದು ಬಿಟ್ಟರೆ ಜವಾಬ್ದಾರಿ ಎಲ್ಲ ಅವ್ರದ್ದೇ ಇರುತ್ತೆ. ಯಾಕೆಂದರೆ ನಾವು ಮನೆ ಬಿಟ್ಟ ಮೇಲೆ ರೂಮಿಂದ ಹಿಡ್ದು ಪ್ರತಿಯೊಂದು ನಮ್ದು ಏನೇ ಇದ್ರೂ ಎಲ್ಲ ಪ್ರೊಡಕ್ಷನ್ ಅವರೇ ನೋಡ್ಕೊಬೇಕು. ಯಾಕೆಂದರೆ ಆ ಶಾರ್ಟ್ ತೆಗಿಬೇಕಾದ್ರೆ ನನ್ನ ತಪ್ಪಿದ್ರೆ ನಾನು ತಪ್ಪು ಅಂತ ಇದ್ದೀನಿ. ನಾನು ಹೇಳಿದ್ದೀನಿ ಆ ಶಾರ್ಟ್ ತೆಗಿಯಲ್ಲ ಸರ್ ಅಂತ ನಾನು ವಾದ ಮಾಡಿದ್ರು ಅವರು ಬಿಡಲಿಲ್ಲ ನನ್ನ. ಸಂತೋಷ್ ಮಾತು. ಈ ನಟ ನಿಲ್ತಾರ ಅನ್ನೋದು ಇನ್ನೂ ಪ್ರಶ್ನೆ ಆಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುರದ ಜೊತೆ ನಾಗರಾಜ್ ಬಿ ಎಫ್ ಚಂದ್ರ, ರಿಪಬ್ಲಿಕ್ ಟಿವಿ ಕನ್ನಡ, ಬೆಂಗಳೂರು. ವಾಯುಭಾರ ಕುಸಿತಾ ಇರ್ಬೋದು, ಇದರಿಂದ ಜನರು ಕೂಡ ಸಾಕಷ್ಟು ಕಂಗಾಲಾಗಿ ಹೋಗಿದ್ದಾರೆ ಅಂತದೇ ಘಟನೆ ಇನ್ನೊಂದು ಆಗ್ತಾ ಇರುವಂಥದ್ದು. ತಮಿಳುನಾಡು ಕರಾವಳಿಯಲ್ಲಿ ಫೆಂಗಲ್ ಅಬ್ಬರ ಜೋರಾಗ್ತಾ ಇದೆ. ಬೆದರಿದ ಚೆನ್ನೈ ಮಂದಿ ಫ್ಲೈಓವರ್ನಲ್ಲಿ ವಾಹನ ಪಾರ್ಕಿಂಗ್ ಮಾಡಿದ್ದಾರೆ. ಪ್ರವಾಹ ನೀರು ನಿಲ್ಲುವ ಆತಂಕದಲ್ಲಿ ಚೆನ್ನೈ ನಿವಾಸಿಗಳಿದ್ದಾರೆ. ಕರ್ನಾಟಕದ ಮೇಲೂ ಕೂಡ ಫೆಂಗಾಲ್ ಚಂಡಮಾರುತದ ಪ್ರಭಾವ ಬೀರುವಂತ ಮುನ್ಸೂಚನೆ ಕೂಡ ಸಿಗ್ತಾ ಇದೆ. ರಾಜ್ಯದ ವಿವಿಧೆಡೆ ಇಂದು ಹಾಗೆ ನಾಳೆ ಮಳೆ ಮುನ್ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರು ಸುತ್ತಮುತ್ತ 2 ದಿನ ಮಳೆಯಾಗುವ ಸಾಧ್ಯತೆ ಇದೆ. ಅಯ್ಯಯ್ಯೋ, ಬೆಂಗಳೂರಿಗರ ಮಂದಿ ಅಯೋಮಯ ಆಗತ್ತೆ. ಹಿಂದೆ ಒಂದು ದೊಡ್ಡ ಚಂಡಮಾರುತ ಬಂದು ಅರ್ಧಕ್ಕರ್ಧ ಬೆಂಗಳೂರು ಮುಳುಗಡೆ ಆಗಿದೆ. ಈಗ ಫೆಂಗಾಲ್ ಬಂದರೆ ಜನ ಕಂಗಾಲಾಗಿ ಹೋಗುವಂಥ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಬೆಂಗಳೂರಲ್ಲಿ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಚಂಡಮಾರುತದ ಅಬ್ಬರ ಸಮುದ್ರದಲ್ಲಿ ಆ ತೆರೆಗಳ ಏರಿಳಿತ ನೋಡಿ. ಫ್ಲೇವರ್ನಲ್ಲಿ ವಾಹನಗಳನ್ನು ಕೂಡ ಪಾರ್ಕಿಂಗ್ ಮಾಡಲಾಗಿದೆ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಜನರಿಗೆ ಎಲ್ಲ ಒಂದು ಕಡೆ ಮುನ್ಸೂಚನೆ ಈಗಾಗಲೇ ಕೊಟ್ಟಿರುವಂಥದ್ದು. ಜನರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಗಾಳಿ ಅಬ್ಬರ ಇರ್ಬೋದು, ನೀರಿನ ಸೆಳೆತ, ಎಲ್ಲ ಒಂದು ಕಡೆ ಈ ಬೆಂಗಳೂರಿಂದ ಊರ ಕಡೆ ಹೋಗೋದು, ಬೀಚ್ ಬದಿ ನಿಂತ್ಕೊಳ್ಳೋದು, ಏನು ಗೊತ್ತಿರೋದಿಲ್ಲ. ಅಲೆಗಳ ಅಬ್ಬರದಿಂದ ಏನಾದರೂ ಆಗ್ಬೋದು. ಎಚ್ಚರಿಕೆಯಿಂದ ಇರಬೇಕು.